ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ನಲ್ಲಿ ಟಿಕೆಟ್ ಟು ಫಿನಾಲೆ ಟಾಸ್ಕ್ ನಡೆದಿದೆ. ಈ ಟಿಕೆಟ್ ಟು ಫಿನಾಲೆ ಟಾಸ್ಕ್ನಲ್ಲಿ ಮೊದಲನೇ ಬಾರಿಗೆನೆ ಔಟ್ ಆಗಿದ್ದಾರೆ ಗಿಲ್ಲಿ ಅವರು ಅಂತಲೇ ಹೇಳ್ಬೋದು. ಅವರು ಟಿಕೆಟ್ ಟು ಫಿನಾಲೆಯಿಂದ ಆಚೆ ಉಳಿದುಬಿಟ್ಟಿದ್ದಾರೆ ಈಗ ಆಲ್ರೆಡಿ. ಅವ್ರಿನ್ ಯಾವುದೇ ಆಟ ಮುಂದೆ ಬರುತ್ತಲ್ಲ ಯಾವ ಆಟ ಕೂಡ ಆಡೋ ಆಗಿಲ್ಲ, ಆ ಥರ ಆಗೋಗಿದೆ. ಪಾಪ ತುಂಬ ಪ್ರಯತ್ನ ಪಟ್ಟಿದ್ದಾರೆ ಆಟದಲ್ಲಿ, ಬಟ್ ಕೊನೆಗೆ ಸೋಲಾಗಿದೆ ಅಂತಲೇ ಹೇಳ್ಬೋದು. ಬಟ್ ಇದು ಯಾವ ಥರ ಆಯಿತು? ಆ್ಯಕ್ಚುಲಿ ಗಿಲ್ಲಿನೇ ಲೀಡಿಂಗಲ್ಲಿದ್ದು, ಬಟ್ ಯಾಕೆ ಅವರು ಕೊನೆಗೆ ಉಳ್ಕೊಬಿಟ್ರು, ಅದಕ್ಕೆ ಕಾರಣ ಏನು ಅಂತ ಕೂಡ ನಾನು ಈಗ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಟಿಕೆಟ್ ಟು ಫಿನಾಲೆ ಈ ಥರ ಕೊಡಬಾರ್ದಾಗಿತ್ತು. ಹೋದ ಸೀಸನ್ನು ರಜತ್ ಅವ್ರಿಗೆಲ್ಲ ಕೊಟ್ಟಿದ್ರಲ್ಲ, ಆ ಥರ ಕೊಡ್ಬೋದಾಗಿತ್ತು. ಎಲ್ಲರಿಗೂ ಒಂದೇ ಥರ ಟಾಸ್ಕ್ ಕೊಟ್ಟು ಯಾರ್ಯಾರು ಅಷ್ಟೇ ಟೈಮಲ್ಲಿ ಆಡ್ತಾರೆ ಅಂತ ಅಂದರೆ ಎಲ್ಲರದು ಒಂದು ಇದು ಗೊತ್ತಾಗ್ತಿತ್ತು, ಪೊಟೆನ್ಷಿಯಲ್ ಏನು ಅಂತ. ಆ ಥರ ಮಾಡಿಬಿಟ್ಟು ಈಗ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ಈಗ ಒಬ್ರನ್ನ ಬಿಗ್ ಬಾಸ್ ಅವ್ರು ಹೇಳ್ತಾರೆ ಇವ್ರು ಆಡಬೇಕು ಅಂತ, ಅವರು ಒಬ್ರನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅವ್ರು ಇಬ್ಬರಲ್ಲಿ ಯಾರು ಸೋಲ್ತಾರೋ ಅವ್ರು ಟಿಕೆಟ್ ಟು ಫಿನಾಲೆಯಿಂದ ಔಟ್ ಆಗ್ತಾರೆ. ಅವ್ರು ಯಾವುದೇ ಆಟ ಕೂಡ ಆಡೋಗಿಲ್ಲ. ಕೊನೆಗೆ ಇವೆಲ್ಲ ಆಟ ಆಡಿ ಕೊನೆಗೆ ಉಳ್ಕೋತಾನಲ್ಲ, ಅವನೇ ಟಿಕೆಟ್ ಟು ಫಿನಾಲೆ ವಿನ್ನರ್ ಅಂತ ಹೇಳ್ಬೋದು. ಸೊ ಯಾರು ವಿನ್ನರ್ ಆಗ್ತಾರೆ, ಯಾರು ಏನಾಗ್ತಾರೆ ಅಂತ ಈಗ ಗೊತ್ತಾಗುತ್ತೆ ಮುಂದೆ. ಈ ಟಾಸ್ಕ್ ಏನಂತ ಫಸ್ಟ್ ಹೇಳ್ಬಿಡ್ತೀನಿ. ಈಗ ಬಿಗ್ ಬಾಸ್ ಅವರು ಮೊದಲಿಗೆ ಧ್ರುವಂತನ ಸೆಲೆಕ್ಟ್ ಮಾಡಿದ್ದಾರೆ. ಈ ಧ್ರುವಂತ್ ಈಗ ಒಬ್ರನ್ನ ಸೆಲೆಕ್ಟ್ ಮಾಡಬೇಕು ಅವ್ರ ಜೊತೆ ಆಟ ಆಡೋದಕ್ಕೆ. ಅವ್ರಿಗೆ ಮೊದಲೇ ಟಾಸ್ಕ್ ಬುಕ್ ಓದ್ಬಿಡ್ತಾರೆ, ಯಾರನ್ನ ಸೆಲೆಕ್ಟ್ ಮಾಡ್ಕೋತಿ ಈ ಆಟಕ್ಕೆ ಅಂತ ಹೇಳ್ತಾರೆ ಬಿಗ್ ಬಾಸ್ ಅವರು. ಆಗ ಬಿಗ್ ಬಾಸ್ಗೆ ಅವ್ರಿಗೆ ಯಾರು ಅಂದರೆ ಈ ಆಟದಲ್ಲಿ ಚೆನ್ನಾಗಿ ಯಾರು ಆಡಲ್ಲ ಅಂತ ಅವ್ರಿಗೆ ಅನ್ಸುತ್ತೋ, ಅಂದರೆ ಅವ್ರು ಫಿನಾಲೆಗೆ ಹೋಗಬೇಕು ಅಂದಾಗ ನಮ್ಗಿಂತ ಯಾರು ಸ್ವಲ್ಪ ಡಲ್ಲಾಗಿ ಆಡ್ತಾರೆ ಅಂಥವ್ರನ್ನ ಆಯ್ಕೆ ಮಾಡ್ಕೊಂಡು ಅವ್ರು ಫಿನಾಲೆಗೂ ಹೋಗ್ಬೋದು. ಅದು ತಪ್ಪು ಅಂತ ನಾನು ಹೇಳ್ದ. ಅದಕ್ಕೋಸ್ಕರ ಗಿಲ್ಲಿನ ಧ್ರುವಂತ್ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಕೊಟ್ಟಿರೋ ರೀಸನ್ ಏನಂದರೆ, ಇಲ್ಲಿವರೆಗೂ ಯಾವುದೇ ಫಿಸಿಕಲ್ ಆಟ ಆಡಿಲ್ಲ, ಹಂಗೆ ತಳ್ಳಾಡ್ಕೊಂಡು ಇಲ್ಲಿವರೆಗೂ ಬಂದುಬಿಟ್ಟಿದ್ದಾರೆ. ಅವು ಯಾವ ಆಟನೂ ಆಡಲ್ಲ, ಎಲ್ಲ ಆಟದಲ್ಲೂ ಆಲ್ಮೋಸ್ಟ್ ಸೋತ್ಕೊಂಡೇ ಬಂದಿದ್ದಾರೆ ಅನ್ನೋ ಒಂದು ರೀಸನ್ ಕೊಟ್ಟು ಗಿಲ್ಲಿನ ಸೆಲೆಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಧ್ರುವಂತ್ ಅವರು. ಈಗ ಟಾಸ್ಕ್ ಏನಂದರೆ, ಮೊದಲಿಗೆ 10 ಬಾಲ್ ಕೊಟ್ಟಿರ್ತಾರೆ, ಒಂದು ಚೌಕಟ್ಟಿನಲ್ಲಿ 10 ಬಾಲ್ ಇಕ್ಕಿರ್ತಾರೆ. 10 ಬಾಲ್ನ ಮೊದಲನೇ ರೌಂಡು, 2ನೇ ರೌಂಡ್, 2 ರೌಂಡ್ ಇರುತ್ತೆ ಇದರಲ್ಲಿ. ಮೊದಲು ರೌಂಡಲ್ಲಿ ಏನು ಮಾಡಬೇಕಂದ್ರೆ, ಬಾಲ್ ಎತ್ಕೊಂಡು ಒಂದು ಕೊಳವೆ ಆಕಾರದಲ್ಲಿ ಇರುತ್ತೆ, ಆ ಕೊಳವೆಗೆ ಫಸ್ಟ್ ಹಿಂಗೆ ಬಾಲ್ ಹಾಕ್ಬಿಟ್ಟು ಹೋಗಿ ಅಲ್ಲಿ ಬೀಳಷ್ಟರಲ್ಲಿ ಹೋಗಿ ಇಟ್ಕೊಬಿಡ್ಬೇಕಾಗುತ್ತೆ. ಎಷ್ಟೊಂದು ಬಾಲು ಸಡನ್ನಾಗಿ ಬಿದೋಗ್ತಾನೆ ಇರುತ್ತೆ. ಅಂದರೆ ಒಂಚೂರು ನಿಧಾನಕ್ಕೆ ಹಾಕ್ಬೇಕು. ಇವ್ರು ಫಸ್ಟ್ ಅಂತ ಹಾಕಿದ್ರೆ ಅವರಲ್ಲಿ ಹೋಗೋಷ್ಟರಲ್ಲಿ ಬಿದೋಗ್ಬಿಟ್ಟಿರುತ್ತೆ. ಸ್ವಲ್ಪ ನಿಧಾನಕ್ಕೆ ಹೋಗ್ಬಿಟ್ಟು ಹೋಗಿ ಇಟ್ಕೋಬೇಕಾಗುತ್ತೆ. ಇಟ್ಕೊಂಡು ಇದು 1ನೇ ರೌಂಡ್ ಆಯಿತು. 2ನೇ ರೌಂಡ್ ಏನಂದರೆ, ಅದು ಚೌಕಾಕಾರದ ಒಂದು ಕಂಬಿ ಹಾಕಿರ್ತಾರೆ. ಆ ಕಂಬಿಗೆ ಒಂದು ಇಂಟು ಮಾರ್ಕ್ ಕೂಡ ಹಾಕಿರ್ತಾರೆ. ಅಲ್ಲಿಗೆ ಅದು ಫುಲ್ಲು ಗಮ್ ಹಾಕ್ಬಿಟ್ಟಿರ್ತಾರೆ, ಅಂದರೆ ಕಂಬಿಗೆಲ್ಲ ಗಮ್ ಅಂಟಿಸಿರ್ತಾರೆ. ನಾವು ಬಾಲ್ ಎಸೆದ್ರೆ ಆ ಕಂಬಿಗಳಿಗೂ ಅಂಟ್ಕೋಬೇಕು. ಸೊ ಅವತ್ತು ಬಾಲ್ ಯಾರು ಫಸ್ಟ್ ಅಂಟಿಸ್ತಾರೋ, ಅಂದರೆ ಈ ಕೊಳವೆಯಿಂದ ಫಸ್ಟ್ ಬಾಲ್ಗಳನ್ನ ಇಟ್ಕೊಂಡು ಆ ಕೊಳವೆಗೆ ಅಂಟಿಸ್ಬೇಕು. ಆ ಕೊಳವೆಗೆ ಫಸ್ಟ್ ಬಾಲಿಗೆ ಹೊಡೆಯಕ್ಕೆ ಹೋಗ್ತೀರಾ ಗಮ್ಗೆ ಅಂದ್ಕೊಳ್ಳಿ, ಅದು ಅಂಟ್ಕೊಳ್ಳೋವರೆಗೂ ನೀವು ಬೇರೆ ಬಾಲ್ ಮುಟ್ಟೋ ಆಗಿಲ್ಲ. ಆ ಥರ ಟಾಸ್ಕ್ ಇದು. ತುಂಬ ಟಫ್ ಇದೆ. ಇಲ್ಲ ಮೊದಲೇ ಎಲ್ಲ ಬಾಲ್ಗಳನ್ನ ಕೊಳವೆಯಿಂದ ಇಟ್ಕೊಬಿಟ್ಟು ಆಮೇಲೆ ಹೋಗಿ ಹೊಡೆಯೋಣ ಅನ್ನೋಂಗೆ ಆ ಥರನೂ ಇಲ್ಲ. ಮೊದಲು ಒಂದು ತೊಗೊಂಡು ಹೋಗ್ತೀರಾ, ಮೊದಲೇ ಗಮ್ಗೆ ಹೊಡಿಬೇಕಾಗುತ್ತೆ. ಆ ಥರ ಟಾಸ್ಕ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಅವರು. ಗೈಸ್, ಈ ಆಟದಲ್ಲಿ ಆಲ್ಮೋಸ್ಟ್ ಲೀಡಿಂಗಲ್ಲಿದ್ದು ಗಿಲ್ಲಿನೇ. 5 ಬಾಲ್ ಹಾಕ್ತಾರೆ ಸಣ್ಣ ಫಾಸ್ಟಾಗಿ. ಇನ್ನು ಧ್ರುವಂತರು 1 ಬಾಲ್ ಕೂಡ ಹಾಕಿರೋದಿಲ್ಲ. ಸೊ ಆಮೇಲೆ ಧ್ರುವಂತವ್ರು ಫಾಸ್ಟಾಗಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗಿಲ್ಲಿ ಫುಲ್ ಟಯರ್ಡ್ ಆಗ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರದ್ದು ಎಸಿತಾರಲ್ಲ, ಆಲ್ಮೋಸ್ಟ್ ಎಲ್ಲ ಬಾಲು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಬೀಳ್ತಾ ಇರುತ್ತೆ. ಆ ಸ್ವಿಮ್ಮಿಂಗ್ ಪೂಲಿಂದ ಎತ್ಕೊಂಡು ಬರೋದಕ್ಕೆ ಅವ್ರಿಗೆ ಸುಸ್ತಾಗಿ ಹೋಗ್ತಿರುತ್ತೆ. ಅಷ್ಟು ಟಯರ್ಡಾಗಿ ಹೋಗ್ತಾರೆ ಗಿಲ್ಲಿ ಅವರು. ಇಲ್ಲಿ ಆಲ್ಮೋಸ್ಟ್ ಗಿಲ್ಲಿ ಎಷ್ಟು 5 ಬಾಲ್ ಹಾಕಿದಾಗ ಇವರು 1 ಬಾಲ್ 2 ಬಾಲ್ ಆಗ್ತಾ ಇರ್ತಾರೆ. ಸೊ ಇಲ್ಲಿ ತುಂಬ ಟಫ್ ಆಗೋಗುತ್ತೆ. ನಂತರ ಗಿಲ್ಲಿ ಅವರು ಸಿಕ್ಕಾಪಟ್ಟೆ ಟಯರ್ಡಾಗಿ ಹೋಗ್ತಾರೆ. ಏನೂ ಮಾಡೋಕ್ಕಾಗೋದಿಲ್ಲ. ಇವರಂತೂ ಕಾವ್ಯ ಅಂತೂ ಫುಲ್ ಚೇರ್ ಅಪ್ ಮಾಡ್ತಿರ್ತಾಳೆ. ಮೋಸ್ಟ್ ಏನಾದರೂ ಅಕಸ್ಮಾತಾಗಿ ಇಲ್ಲಿ ರಕ್ಷಿತಾ ಚೇರಪ್ಪೆ ಮಾಡೋದು ಹೆಸರು. ಯಾಕಂದರೆ ನೀವು ನೋಡಿರ್ಬೋದು, ಹೋದ ಸಲ ಧನುಷ್ ಜೊತೆ ಸೋತಾಗ ನಿನ್ನ ಚೇರ್ ಅಪ್ ಮಾಡಿದ್ಕೆ ನಾನು ಸೋತಿದ್ದು, ಆ ಥರ ಎಲ್ಲ ಅವಮಾನ ಮಾಡಿಬಿಟ್ಟಿದ್ರು ಗಿಲ್ಲಿ ರಕ್ಷಿತಾ ಅದಕ್ಕೋಸ್ಕರ ಈ ಸಲ ಚೇರಪ್ಪೆ ಮಾಡೋದು, ಸುಮ್ಮನೆ ಕೂತ್ಕೊಬಿಟ್ಟಿರ್ತಾಳೆ. ಇಲ್ಲಿ ಕಾವ್ಯ ಚೇರ್ ಅಪ್ ಮಾಡ್ತಿರ್ತಾಳೆ. ಈಗ ಸೋತಿದ್ದಕ್ಕೆ ಕಾವ್ಯಗೂ ಅದೇ ರೀತಿ ಹೇಳಿದ್ರೆ ಹೆಂಗಿರುತ್ತೆ, ಅದನ್ನು ಹೇಳಲ್ಲ ಗಿಲ್ಲಿ, ಕಾವ್ಯಗೆ ಹೇಳಲ್ಲ. ಸೊ ಅದಕ್ಕೋಸ್ಕರ ಈ ಸಲ ಏನು ಚೇರ್ ಅಪ್ ಮಾಡಲಿಲ್ಲ ರಕ್ಷಿತಾ, ಸುಮ್ಮನೆ ಕೂತ್ಕೊಬಿಟ್ಟಿದ್ಲು ಅವಳು. ಹೊಸಲ ಗನ್ನಲ್ಲ ಅಂತ. ಒಟ್ಟಿನಲ್ಲಿ ಈ ಟಿಕೆಟು ಫಿನಾಲೆ ಟಾಸ್ಕು ಧ್ರುವಂತ್ ಅವ್ರು ಗೆದ್ದಿದ್ದಾರೆ. ಧ್ರುವಂತ್ ಅವ್ರು ಸಿಕ್ಕಾಪಟ್ಟೆ ಖುಷಿ. ಅಶ್ವಿನಿ ಮತ್ತು ಧ್ರುವಂತ್ ಅವ್ರಂತೂ ಫುಲ್ಲು ಚೀರ್ ಅಪ್ ಮಾಡ್ತಿರ್ತಾರೆ, ಹೆಂಗೆ ಹಾಗೆ ಹೀಗೆ ಅಂತ. ಗಿಲ್ಲಿ ಕೇರೆ ಮಾಡಲ್ಲ, ಹೋಗಿ ನಿಮ್ದಿದೆ ಅಂದ್ಬಿಟ್ಟು ಸುಮ್ಮನಾಗಿ ಹೋಗ್ತಾರೆ. ಬಟ್ ಈಗ ಮುಂದೆ ಬರೋ ಯಾವ ಟಾಸ್ಕು ಕೂಡ ಗಿಲ್ಲಿ ಆಡೋ ಹಾಗಿಲ್ಲ. ಅವರು ಟಿಕೆಟ್ ಫಿನಾಲೆಯಿಂದ ಆಲ್ರೆಡಿ ಹೊರಗಡೆ ಬಿದ್ದೋಗಿದ್ದಾರೆ. ಫಿನಾಲೆಗೆ ಹೋಗ್ತಾರೆ 100%, ಅದು ಬೇರೆ ವಿಷಯ. ಬಟ್ ಈಗ ಟಿಕೆಟ್ ಫಿನಾಲೆ ಅಂತ ಏನಿದೆ ಟಾಸ್ಕು, ಅದರಿಂದ ಯಾವ ಟಾಸ್ಕು ಕೂಡ ಆಡೋ ಹೋಗಿಲ್ಲ. ನಂತರ
ಧ್ರುವಂತವ್ರು ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೋಗಿ ಎಲ್ಲ ಹಾಕ್ಬಿಡ್ತಾರೆ. ಒಟ್ಟಿನಲ್ಲಿ ಇಲ್ಲಿ ಗಿಲ್ಲಿ ಬಾಲ್ ಆಲ್ಮೋಸ್ಟ್ ಸ್ವಿಮ್ಮಿಂಗ್ ಪೂಲ್ ಬಿದ್ದಿದ್ದೆ ಅವ್ರಿಗೆ ಡಿಸಡ್ವಾಂಟೇಜ್ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಅಲ್ಲಿ ಕೆಳಗೆ ಸ್ವಿಮ್ಮಿಂಗ್ ಪೂಲ್ ಒಳಗೆ ಎತ್ಕೊಂಡು ಬರೋದು ಫುಲ್ ಸುಸ್ತಾಗಿ ಹೋಗುತ್ತೆ ಗಿಲ್ಲಿಗಂತೂ. ಅಲ್ಲೇ ಟೈಮ್ ಆಲ್ಮೋಸ್ಟ್ ವೇಸ್ಟ್ ಆಗೋಯ್ತು ಅಂತಲೇ ಹೇಳ್ಬೋದು. ಇದು ನಿಮ್ಗೇನು ಅನಿಸುತ್ತೆ ಗಿಲ್ಲಿ ಟಿಕೆಟು ಫಿನಾಲೆಯಿಂದ ಹೊರಗಡೆ ಉಳಿದಿದ್ರು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಅಪ್ಪ